ಒಬ್ಬ ಗುರುಗಳ ಹತ್ರ ಹೋಗ್ಬಿಟ್ಟು ಪ್ರಶ್ನೆ ಕೇಳ್ದ. ಕ್ರೈಸ್ತ ಧರ್ಮ ಜೀಸಸ್ ಕ್ರೈಸ್ಟ್ ಭಗವಂತ, ಮುಸ್ಲಿಂ ಧರ್ಮ ಅಲ್ಲ ಭಗವಂತ, ಇತ್ಯಾದಿ ಇತ್ಯಾದಿ ಧರ್ಮಗಳು ಯಾವುದೋ ಒಂದು ವ್ಯಕ್ತಿ ಭಗವಂತ. ಹಿಂದೂ ಧರ್ಮದ ಭಗವಂತ ಯಾರು? ಗುರುಗಳಿಗೆ ಪ್ರಶ್ನೆ. ಗುರುಗಳಿಗೆ ಪ್ರಶ್ನೆ ಕೇಳಿದ ಒಬ್ಬ ಭಕ್ತ. ಯಾಕಪ್ಪ ಈ ಪ್ರಶ್ನೆ ಕೇಳ್ತೀಯಾ? ನೀವು ಹುಟ್ಟಿ 30 ವರ್ಷ 40 ವರ್ಷ ಆಗೋಯ್ತು, ಇನ್ನು ಹಿಂದೂ ಧರ್ಮದ ದೇವರು ಗೊತ್ತಿಲ್ಲದೇನೆ ನೀ ಜೀವನ ಮಾಡ್ತಿದ್ಯಾ? ಇಲ್ಲ ಗುರುಗಳೇ, ಕೈಗೊಬ್ಬರು ಕಾಲಿಗೊಬ್ಬರು ಕಣ್ಣಿಗೊಬ್ಬರು ತಲೆಗೊಬ್ಬರು ದೇವರನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಯಾರು ಸತ್ಯವಾದ ದೇವರು ಅಂತಲೇ ಗೊತ್ತಿಲ್ಲ. ಯಾರನ್ನ ನಾನು ಪೂಜೆ ಮಾಡಬೇಕು ನಮಸ್ಕರಿಸಬೇಕು ಅಂತನ್ನೋದೇ ಗೊತ್ತಿಲ್ಲ. ಯಾವ ಭಗವಂತನ ಪೂಜೆ ಮಾಡಿದ್ರೆ ಭಗವಂತ ನನಗೆ ಒಲಿತಾನ ಅಂತನ್ನೋದು ಗೊತ್ತಿಲ್ಲ. ನೀವು ಮಹಾಗುರುಗಳು, ಯೋಗಿಗಳು, ಸತ್ಯವನ್ನು ಹೇಳ್ತೀರಿ ಅಂತ ನಿಮ್ಮ ಹತ್ರ ಬಂದು ಈ ಪ್ರಶ್ನೆ ಕೇಳ್ತಿದ್ದೀನಿ. ನನಗೆ ಸರಿಯಾದ ಉತ್ತರವನ್ನು ಯಾರು ಕೊಟ್ಟಿಲ್ಲ. ಒಂದು ಪ್ರಶ್ನೆ ಕೇಳ್ತಾರೆ ಅವರು, ನಿಂಗೆ ಮದುವೆ ಆಗಿದೆಯಾ? ಅವ್ರು ಕೇಳ್ತಾರೆ, ನಿಂಗೆ ಮದುವೆ ಆಗಿದೆಯಾ? ಹೌದು ಗುರುಗಳೇ, ಮದುವೆ ಆಗಿದೆ. ನೀನು ನಿನ್ನ ಹೆಂಡತಿಗೆ ಯಾರು? ಗಂಡ ಗುರುಗಳೇ. ಇದೇ ನಿಂಗೆ ಕೇಳ್ತೀರಾ? ನಿಮ್ಮ ಅಮ್ಮ ಅಪ್ಪನಿಗೆ ನೀ ಯಾರು? ಏನ್ ಗುರುಗಳೇ ಇಂಥ ಪ್ರಶ್ನೆ ಕೇಳ್ತೀರಾ? ನಾ ಮಗ. ನಿನ್ನ ಮಕ್ಕಳಿಗೆ ನೀನ್ ಯಾರು? ತಂದೆ ಗುರುಗಳೇ. ನಿನ್ನ ಅಣ್ಣ ತಮ್ಮಂದರಿಗೆ ನೀನ್ ಯಾರು? ಸಹೋದರ. ಅಕ್ಕ ತಂಗಿರು ಸಹೋದರ. ನಿನ್ನ ಸುತ್ತಮುತ್ತ ಇರುವ ಈ ಲೋಕದಲ್ಲಿ ಯಾರ್ಯಾರು ಜನಿಸಿದ್ದಾರೆ ಪ್ರತಿಯೊಬ್ಬರಿಗೂ ನಿಂಗೂ ಒಂದು ಸಂಬಂಧ. ಆ ಸಂಬಂಧಕ್ಕೆ ಒಂದು ಹೆಸರು, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಅಳೆಯ, ಏನೋ ಒಂದು ಪೊಸಿಷನ್, ಸಂಬಂಧದ ಒಂದು ಹೆಸರು ಇರ್ತದೆ. ಚಿಕ್ಕಪ್ಪನೇ ಅಪ್ಪ ಆದ, ಅಪ್ಪನೇ ಮಾವ ಆದ, ಮಾವನೇ ತಾತ ಆದ, ತಾತನೇ ಗಂಡ ಆದ, ಗಂಡನೇ ಅಳೆಯ ಆದ. ಆದರೆ ನೀನಿರೋದು ಒಬ್ಬನೇ. ನಿನ್ನ ದೈಹಿಕ ರೂಪ ಒಂದೇ ಇದ್ದರೂ ಕೂಡ ಬೇರೆ 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 ಕೆಲಸಗಳನ್ನು ನೀನು ಮಾಡ್ತಾ ಇದ್ದಿ. ತಂದೆ ರೂಪ, ತಮ್ಮನ ರೂಪ, ಗಂಡನ ರೂಪ, ಅಪ್ಪನ ರೂಪ, ಅಣ್ಣನ ರೂಪ, ಭಗವಂತ ಒಬ್ಬನೇ. ಹಿಂದೂ ಧರ್ಮ ಅಂತಲ್ಲ, ಎಲ್ಲ ಧರ್ಮಗಳಲ್ಲೂ ಭಗವಂತ ಒಬ್ಬನೇ. ಒಬ್ಬೊಬ್ಬರು ನಿನ್ನ ಹತ್ರ ಬಂದಾಗ ಒಬ್ಬೊಬ್ಬರಿಗೆ ಭಗವಂತ ಒಂದೊಂದು ರೂಪದಲ್ಲಿ ಕಾಣ್ತಾನ. ಆದರೆ ಒಬ್ಬನೇ ಭಗವಂತ. ನೀನು ಹೇಗೆ ಎಷ್ಟು ರೋಲ್ ಮಾಡ್ತೀಯ? ನೀನು ಮನುಷ್ಯನಾಗಿ ಹುಟ್ಟಿ ನಿನ್ನ ಈ ದೇಹ ಒಂದೇ ಆದರೂ ಕೂಡ ಎಷ್ಟು ರೂಪದಲ್ಲಿ ಹೆಸರಲ್ಲಿ ಕೆಲಸ ಮಾಡುತ್ತೆ. 32 ಅಲ್ಲ 82 ಕೋಟಿ ಹೆಸರಿಟ್ಟರು ಕೂಡ ಭಗವಂತ ಸತ್ಯವೇ. 82 ಕೋಟಿಯೂ ಸತ್ಯವೇ, ಒಬ್ಬನೇ ಅಂತನ್ನೋದು ಸತ್ಯವೇ. ಯಾವುದೇ ಧರ್ಮದಲ್ಲಿ ಪೂಜೆ ಮಾಡಿದ್ರು ಅದು ಸತ್ಯ. ಎಷ್ಟು ಸರಳವಾಗಿ ಉತ್ತರ ಕೊಟ್ಬಿಟ್ರಿ. ನಂಗೆ ಅರ್ಥ ಆಗದೆ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತು. ಈಗ ಧೈರ್ಯವಾಗಿ ನಾನು ನನ್ನ ಮನಸ್ಸಿಗೆ ಬಂದ ದೇವರನ್ನ ನಾನು ಪ್ರೀತಿಸ್ತೀನಿ, ಪ್ರೇಮಿಸ್ತೀನಿ. ಭಗವಂತನ ಪಡೆಯಲು ಖಂಡಿತವಾಗಲೂ ನಾನು ಪ್ರಯತ್ನ ಮಾಡ್ತೀನಿ. ನೀವು ಯಾವ ಉನ್ನತ ಮಟ್ಟಕ್ಕೆ ಹೋಗಿದ್ದೀರಿ ಆ ಉನ್ನತ ಮಟ್ಟಕ್ಕೆ ಬರಬೇಕು ಅಂತನ್ನೋದು ನನ್ನ ಧ್ಯೇಯ. ಹಾಗೆ ಅಂತ ಅವ್ರ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಅದು ದೊಡ್ಡ ಮಾತು ಬೇಡಿ, ನಿಮ್ಮ ಆಶೀರ್ವಾದ ಅನ್ನೋದು ಉದ್ದೇಶದಿಂದ ಅದೇನಿಲ್ಲ. ಸೊ ಆಧ್ಯಾತ್ಮ ಯಾವುದೇ ಧರ್ಮದಲ್ಲಿ ಹೇಳಿ.